ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಗೆ ಉತ್ತರ ಕರ್ನಾಟಕದವನು ಮಾಳು ತುಂಬ ಇಷ್ಟ. ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಪ್ರತಿಭೆ ಆಗಲಿ ನಾವು ಸಪೋರ್ಟ್ ಮಾಡೋದು ಉತ್ತರ ಕರ್ನಾಟಕದವ್ರಿಗೆ. ಅವನೇ ಗೆಲ್ಬೇಕಂತ ನಮ್ಮ ಆಸೆ. ಆಡ್ತಾ ಇದ್ದಾನಲ್ಲ ಇವಾಗ, ಚೆನ್ನಾಗಿ ಆಡ್ತಾ ಇದ್ದಾನೆ. ಅವನು ಸೈಲೆಂಟ್, ಅವನು ಗಿಲ್ಲಿ ಬಗ್ಗೆ ಮಾತಾಡಿದೆ. ನಾವು ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಾಳು ಬಗ್ಗೆ ಮಾತಾಡ್ತಾ ಇದೀವಿ. ಅವನೇ ಗೆಲ್ಬೇಕಂತ ನೀವು ಹೇಳೋದು ಕರೆಕ್ಟ್. ಹೌದು, ಬಟ್ ಆಡ್ಬೇಕಲ್ಲ, ಗೇಮ್ ಅಂತ ಆಡಿದ್ರೆ ತಾನೇ ಗೆಲ್ಲೋದು. ಒಂದ್ ಸ್ವಲ್ಪ ಇಷ್ಟ ಆಗ್ಬೇಕಲ್ಲ. ಹೌದು, ಅದೇ ನಿಜ. ಎಲ್ಲೋ ಒಂದು ಹಾಡು ಆಡ್ತಾ ಇಲ್ಲ, ಏನು ಇಲ್ಲ, ಮಂಕಾಗಿ ಸುಮ್ಮನೆ ಕೂತಿರ್ತಾರೆ. ಹಿಂಗಿದ್ದಾಗ ಯಾರು ಓಟ್ ಹಾಕ್ತಾರೆ, ಯಾರು ನೋಡ್ತಾರೆ ಹೇಳಿ? ನಿಮಗೆ ಬೇಜಾನು ಓಟ್ ಬಿದ್ದಿದ್ದಾವೆ ಇವಾಗ ನಮ್ಮ ಸಪೋರ್ಟ್ ಯಾವತ್ತಿದ್ರು ಮಾಳುಗೆ. 2 ನಿಮಿಷ ಓಟ್ ಬಿದ್ದಿದೆ ಅಂತಾರ, ತಗ್ಸಿ ಜಿಯೋ ಸ್ಟಾರು, ತಗ್ಸಿ ಬ್ರೋ 99 ಓಟು ಗಿಲ್ಲಿಗೆ ಓಟ್ ಮಾಡು 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 ಅಂತಾರೆ. ಉತ್ತರ ಕನ್ನಡ ಏನ್ ಓಟ್ ಮಾಡ್ತಾರೆ ಬ್ರೋ? ಇವರೇ 99 ಓಟು ಗಿಲ್ಲಿಗೆ ಓಟ್ ಮಾಡಿದ್ದಾರೆ. ಮತ್ತೆ ಜಿಯೋ ಸ್ಟಾರ್ ತಗ್ಸಿ 99 ಓಟ್ ಇವರೇ ಮಾಡೋರೆ, ಗಿಲ್ಲಿಗೆ ವೋಟಿಂಗ್ ಮಾಡು ಅಂದ್ರೆ ಕ್ಯಾಮ್ರಾ ಮುಂದೆ ಬಂದ್ರೆ ಎಲ್ಲ ಇಷ್ಟೇ ಅಲ್ವಾ ಬ್ರೋ? ಅರ್ಥ ಮಾಡ್ಕೊಳ್ಳಿ, ಮಾಳು ಅಲ್ಲ ಗೆಲ್ಲೋದು, ಗಿಲ್ಲಿನೇ ಗೆಲ್ಲೋದು. ಮಾಳನೇ ಗೆಲ್ಲಬೇಕು ಅಂತ ನಮಗೆ ತುಂಬ ಆಸೆ ಇದೆ. ನಮಗೆ ಉತ್ತರ ಕರ್ನಾಟಕದ ಪ್ರತಿಭೆ, ಉತ್ತರ ಕರ್ನಾಟಕದ ಹುಲಿಗಳೇ ಅಂತಂತ ಹೇಳ್ಬೋದು. ಮಾಳನೇ ಗೆಲ್ಲಬೇಕಂತ ನಮ್ಮ ಆಸೆ ಅಷ್ಟೇ. ರಜಾತ್ ಅವರೆಲ್ಲ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ನಾನು ಜಾಸ್ತಿ ನೋಡೋದಿಲ್ಲ ಬಿಗ್ ಬಾಸ್. ನಮಗೆ ನೋಡ್ದಿದ್ರು ಸಪೋರ್ಟ್ ಮಾಡ್ಬೇಕನ್ನೋ ಆಸೆ, ಅಷ್ಟು ಆಸೆ ನಮಗೆ. ವೋಟ್ ಮಾಡಬೇಕು ಮೇನು. ಅವ್ರ ಮನ್ಸಲ್ಲಿರೋದು ಗಿಲ್ಲಿ. ಏನಂತೀರಾ? ನಮ್ಮ ಉತ್ತರ ಕರ್ನಾಟಕ ಹುಲಿ ಅಂದ್ಕೊಂಡು ಅವರು ಮಾಳುಗಡೆ ಸಪೋರ್ಟ್ ಮಾಡ್ತಾರೆ. ಅವ್ರ ಮನ್ಸಿರೋದು ಗಿಲ್ಲಿ ಮೇಲೆ. ಎಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಗಿಲ್ಲಿನೇ, ಎಂಟರ್ಟೈನ್ ಮಾಡ್ತಿರೋದು ಎಲ್ಲ ಮಾಡ್ತಿರೋದು ಗಿಲ್ಲಿನೇ. ಇಲ್ಲಿ ಹೇಳೋದು ಮಾತ್ರ ಮಾಡು ಅಂತ, ಮನ್ಸಲ್ಲಿ ಮಾತ್ರ ಗಿಲ್ಲಿ ಇರೋದು ಅವ್ರಿಗಷ್ಟೇ. ಗಿಲ್ಲಿನೇ ಗೆಲ್ಲೋದು. ನೋಡೋಣ ಬಿಡಿ. ನಮಗೆ ಉತ್ತರ ಕರ್ನಾಟಕ ಪ್ರತಿಭೆ ಹೋದ ವರ್ಷ ಹನುಮಂತ ಗೆದ್ದಿದ್ದಾನೆ. ಈ ವರ್ಷ ಮಾಳು ಸಪೋರ್ಟು, ಮಾಳನ್ನ ಗೆಲ್ಬೇಕಂತ ನಮ್ಮ ಆಸೆ. ಹಾಂ, ಉತ್ತರ ಕರ್ನಾಟಕದ ಹುಲಿ ಅಂತಲೇ ಹೇಳ್ಬೋದು. ಮಾಳನ್ನ ಗೆಲ್ಬೇಕಂತ ನಮ್ಮ ಆಸೆ. ಡ್ರೈವರ ಬೇಡ ಬೇಡಿ, ಇಲ್ಲ ಇಲ್ಲ ಸಾಕು, ಇಷ್ಟ ಸಾಕು ಸಾಕು. ನನಗೇನು ಗೊತ್ತಾಗಲ್ಲಪ್ಪ. ಅಯ್ಯ ಸುಮ್ನಿರತ್ತಿಗೆ ನನಗೇನು ಗೊತ್ತಾಗಲ್ಲ. ನಾವು ಬೆಳಿಗ್ಗೆ ಹೋದ್ರೆ ಬಸ್ಸಿಂದ ಹೋಗಿ ಮಲಿಕೊಂಡ್ರೆ ಸಾಕಾಗದೆ ಕಣಪ್ಪ ಅಂತ. ನಾವು ಯಾವ ಟಿ ವಿ ನೋಡೋಣ ನಾವು? ನಮ್ದು ಮಾಗಡಿ ಪಕ್ಕ. ಈಗ ಅವನೇ ಗೆಲ್ಲಿಬೇಕು, ನಮಗೆ ಗಿಲ್ಲಿನೇ ಗೆಲ್ಲಿಬೇಕು. ಹಾಂ ಅಷ್ಟೇ. ನಮಗೂ ಇಷ್ಟ, ಭಾರಿ ಅವ್ನ ಕಂಡ್ರೆ ಇಷ್ಟ ನಮಗೆ. ಸರಿ, ಗೆಲ್ಲಿಬೇಕು. ನಾನು ಓಟ್ ಮಾಡ್ತೀನಿ. ನನಗೆ ಓಟ್ ಮಾಡೋದು ಕೀಪ್ಯಾಡ್ ಇರೋದಂತವು. ನನ್ನ ಸ್ಕ್ರೀನ್ ಟಚ್ ಇದ್ರೆ ಮಾಡಿಬಿಡಿನಿ. ನೋಡಿ, ಇಲ್ಲಿರೋದು ಕೀಪ್ಯಾಡು. ನನ್ನ ಸರ್ವಿಸಿಂದ ಕೀಪ್ಯಾಡೇ ಇರೋದು. ನಾನು ಗಿಲ್ಲಿಗೆ ನನಗೆ ಓಟು. ಯಾರು ಮಾಡಿ ನನ್ಗೆ ಹುಡುಗಿರ್ ಕಡೆ ಅದೇನು ಹೇಳ್ಬೇಡಿ ನನಗೆ. ನಾವು ಯಾವ ಆಂಟಿನೂ ಬೇಡಿ ನಮಗೆ. ಗಿಲ್ಲಿ ಅಂತ ಗಿಲ್ಲಿ ಗೆದಿತಾನೆ. ಇವ್ರು ಕೇಳಿ ನಮ್ಗೆ ಗಿಲ್ಲಿ ಗೆದಿಬೇಕು ಅಷ್ಟೇ. ಗಿಲ್ಲಿ ಆಗಲ್ಲ ಬಿಡ್ರಿ. ಅಲ್ಲಿ ದೊಡ್ಡ ಅಲ್ಲ, ಹನುಮಂತ ಗೆದ್ದ ಅಂದ್ರೆ ಇವರು ಗೆದ್ದಕ್ಕಾಯ್ತದ? ಅಲ್ಲಿ ಇದ್ದು ಕೊಡ್ತಾರಲ್ಲಪ್ಪ, ಅಲ್ಲಿ ಆಟ ಆಡಕ್ಕೆ ಕೊಡ್ತಾರೆ. ಅದು ಗೆದ್ರೆ ಅವನು ಇದು ಮಾಡ್ಬೋದು. ಎಲ್ಲ ನಾಮಿನೇಷನ್ ಮಾಡಿದ್ರೆ ಅವ್ನು ಇನ್ನೆಲ್ಲಿ ಗೆದ್ದಿದ್ದಾನೆ ಅವನು. ಸರಿನಾ? ನಾಮಿನೇಷನ್ ಎಷ್ಟು ಮಾಡಿದ್ರು ಜನಗಳು ಉಳಿಸ್ಕೋತಾರೆ. ನಮ್ದು ರಕ್ಷಿತಾ ಮತ್ತೆ ಗಿಲ್ಲಿ. ರಕ್ಷಿತಾ ಆಲ್ಮೋಸ್ಟ್ ಸಪೋರ್ಟ್ ಮಾಡಲೇಬೇಕು, ನಮ್ಮೂರವರು. ಅರ್ಥ ಆಯ್ತಲ್ಲ? ಮಂಗಳೂರು. ನೀವು ನೋಡ್ತಿರ್ಬೋದು ಅವರನ್ನೆಲ್ಲ. ಒಂದಿಷ್ಟು ಎಲ್ಲರೂ ಆಕೆ ಚಿಕ್ಕ ಹುಡುಗಿ, ಆಕೆಗೇನು ಗೊತ್ತಾಗಲ್ಲ. ಅವಳು ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವಳು ಬಿಗ್ ಬಾಸ್ಗೆ ಬಂದಿರೋದು ಗ್ರೇಟ್. ಅವಳು ತುಂಬ ಜನಕ್ಕೆ ಆ ಥರ ಚಾನ್ಸ್ ಸಿಗಲ್ಲ. ಅವಳೊಂದು ಆ ಥರ ಯೂಟ್ಯೂಬರ್ ಚಾನಲ್ ಇಟ್ಕೊಂಡು ಈ ಚಿಕ್ಕ ವಯಸ್ಸಿನಲ್ಲೇ ಬಂದಿರೋದು ತುಂಬ ಗ್ರೇಟ್. ಅದು ಇಡೀ ಮಂಗಳೂರಿಗೇನೆ ಗ್ರೇಟ್. ಅದು ಚೆನ್ನಾಗಿ ಆಡ್ತಾ ಇದ್ದಾಳೆ. ಏನೇನೋ ಅವ್ರ ಬಗ್ಗೆ ಸ್ಟಾರ್ಟಿಂಗ್ ಭೂತ ಇದೆ, ದೆವ್ವ ಇದೆ, ಆ ಥರ ಎಲ್ಲ ಪಾಪ ಎಲ್ಲ ಮಾಡಿ ಅದರನ್ನು ಅವ್ರು ಫೇಸ್ ಮಾಡಿಬಿಟ್ಟು ಚೆನ್ನಾಗಿ ಆಟ ಆಡ್ತಾರೆ. ಅಂದರೆ ಧ್ರುವಂತವರು ಒಂದು ಮಾತು ಹೇಳ್ತಾರೆ, ಒಂದು ರೀಸೆಂಟಾಗಿ ಆಕೆ ಬಗ್ಗೆ. ಎಂತ ಗೊತ್ತುಂಟ, ಹಾಗೆ ಗೊತ್ತುಂಟ, ಈಗ ಅದೇ ಎಂತ ಗೊತ್ತುಂಟ ಅನ್ನೋದು ಆಲ್ಮೋಸ್ಟ್ ಅದು ಫೇಮಸ್ ಆಗಿದೆ. ಇವನು ಈಗ ಹೇಳ್ತಾ ಇದ್ದಾನೆ. ಅದು ಇಡೀ ದಕ್ಷಿಣ ಕನ್ನಡಕ್ಕೆ ಗೊತ್ತುಂಟ ಅಂತ ಅವ್ರದ್ದು. ಬಟ್ ನಮ್ಮ ಕಡೆ ಆ ಥರ ಎಲ್ಲ ಮಾತಾಡೋದಿಲ್ಲ. ಅವಳು ಸುಮ್ಮನೆ ನಾಟಕ ಮಾಡ್ತಾಳೆ. ಇಲ್ಲ, ನಾಟಕ ಅಲ್ಲ. ಅವಳು ಆ್ಯಕ್ಚುಲಿ ಮುಂಬೈಲಿದ್ದದ್ದು ಸ್ಟಾರ್ಟಿಂಗು. ಆಮೇಲೆ ಅವಳು ಕನ್ನಡ ಅಷ್ಟೇನು ಗೊತ್ತಿಲ್ಲ. ಕನ್ನಡ ಬಂದು ಇಲ್ಲಿ ಯೂಟ್ಯೂಬ್ ಇದ್ಮೇಲೆ ಅವ್ಳು ಕನ್ನಡ ಕಲ್ತಿರೋದು ಜಾಸ್ತಿ. ಅವಳು ಇಲ್ಲಾಂದ್ರೆ ಜಾಸ್ತಿ ಅವಳು ಹಿಂದಿಯೇ ಮಾತಾಡ್ತಾ ಇದ್ದು. ಈಗ ಚೆನ್ನಾಗಿ ಮಾತಾಡ್ತಿಲ್ಲ ಕನ್ನಡ. ಒಂದು ಸಪೋರ್ಟ್ ಮಾಡಬೇಕು. ಹೌದು, ಸಪೋರ್ಟ್ ಮಾಡಬೇಕು. ಹೀಯಾಳಿಸೋದು ಅದು ತುಂಬ ಅದು ಒಂದು ಜಾಸ್ತಿ ಆಯ್ತು ಸ್ವಲ್ಪ.
ಧ್ರುವ ಅಂತ ಹೇಗೆ ಆಡ್ತಾರೆ? ಅವರು ಕೂಡ ಮಂಗಳೂರವ್ರು ಅಂತಲ್ಲ? ಅವರು ಆ್ಯಕ್ಚುಲಿ ಕೊಡಗವರು. ಅವ್ರು ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಕೊಡಗಲ್ಲಿ, ಅವ್ರು ಹೇಳಿರೋದಷ್ಟೇ ಮಂಗಳೂರು ಅಂತ. ಈಗ ಮಂಗಳೂರಲ್ಲಿ ಇದ್ದಾರೆ ಅವರು. ಅಲ್ಲಿ ನಮಗೆ ಗಿಲ್ಲಿ ಮತ್ತು ರಕ್ಷಿತ ಇದರಲ್ಲಿ ಯಾರು ಇನ್ನಾದರೂ ಖುಷಿನೇ. ಓಕೆ, ಮತ್ತೆ ನಿನ್ನೆ ಮೊನ್ನೆಯಿಂದ ಎಪಿಸೋಡ್ಗಳೆಲ್ಲ ಹಳೆಯವರೆಲ್ಲ ಬಂದಿದ್ದಾರೆ. ಬಂದೆ, ರಜತ್, ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರೆಲ್ಲ ಬಂದಿದ್ದಾರೆ. ಬಟ್ ಅವ್ರ ಆಟ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಇಲ್ಲ, ಒಬ್ಬರು ಅತಿಥಿಯಾಗಿ ಬಂದ ಮೇಲೆ ಅವ್ರು ಅತಿಥಿ ಥರ ಇರಬೇಕು. ಅವ್ರು ಹುಚ್ಚಾರ ಥರ ಆಡಬಾರ್ದು. ಅವ್ರು ಹುಚ್ಚಾರ ಥರ ಆದರೆ ನಾವು ಹುಚ್ಚಾರ ಥರನೇ ಆಡೋದು. ಹಂಗಾಗಿದೆ ಇದು. ಅವರು ಚೆನ್ನಾಗಿದ್ರೆ ಇವನು ಚೆನ್ನಾಗಿ ಮಾಡ್ತಿದ್ದ. ಅಂದರೆ ಇಡೀ ಬಿಗ್ ಬಾಸ್ ಒಬ್ಬರೇ ನಡೆಸ್ತಾ ಇರೋದು, ಯಾರು ಗಿಲ್ಲಿ. ಹಂಗಾಗಿದೆ ಈಗ. ತೀರಾ ಅತಿಯಾಗಿ ಆಯ್ತು ಅಂತ ಅನ್ಸುತ್ತೆ ಅವ್ರು. 1-2 ಗಿಲ್ಲಿದ್ದು ಅತಿ ಆಯ್ತು, ಬಟ್ ಸುಧಾರ್ಕೊಂತಾರೆ ಅವನು. ನಿನ್ನೆ ಬಂದಿದ್ರಲ್ಲ ರಜತ್, ಮಂಜು ಅವರು ತುಂಬ ಅತಿ ಆಯ್ತು. ಅವ್ರು ಆಡ್ತಿರೋ ಆಟ ತುಂಬ ಅದು ಜಾಸ್ತಿ ಆಯ್ತು. ಅದು ಗೆಸ್ಟ್ ಅಂದರೆ ಗೆಸ್ಟ್ ಥರ ಇರಬೇಕು, ಕಚರ ಥರ ಇದ್ರೆ ಆಗಲ್ಲ. ಅದು ಕರೆಕ್ಟಾಗಿ ಇರಬೇಕು. ಅವರು ಅಂದರೆ ಇವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಾವ್ರೆ. ಎಲ್ಲಿ ಏನು ಮ್ಯಾನ್ ಹ್ಯಾಂಡ್ಲ್ ಮಾಡಲಿ ಅಂತ. ಅವ್ನು ರಜತ್ ಹೋಗಿ ಅವನ್ನೆಲ್ಲ ಯಾವುದಕ್ಕೆ ಎದರಲ್ಲ. ಅವನು ಕಾಮಿಡಿಯಲ್ಲೇ ಕ್ಲಿಯರ್ ಮಾಡಿಬಿಡ್ತಾನೆ ಎಲ್ಲ. ಅಂದ್ರೆ ಮಂಜು ಅವರು ಖಾಲಿ ಗ್ಲಾಸ್ ತಗೊಂಡ್ ಬಾ ಅಂತ ಗಿಲ್ಲಿಗೆ ಹೇಳ್ತಾರೆ. ಗಿಲ್ಲಿ ನೀರು ಕುಡಿದ್ಬಿಟ್ಟು ಅದನ್ನ ಖಾಲಿ ಗ್ಲಾಸ್ ಮಂಜು ಕೊಡ್ತಾನೆ. ಬಟ್ ಇದರಿಂದ ಮಂಜು ರೈಸ್ ಆಗ್ತಾನೆ. ಅವ್ನು ಕಾಮಿಡಿಯಲ್ಲಿ ಮಾಡಿರೋದು ಗೊತ್ತು. ಗಿಲ್ಲಿ ಫುಲ್ ಕಾಮಿಡಿ ಅಂತ. ಅವ್ನು ಕಾಮಿಡಿಯಾಗಿ ಮಾಡಿರೋದು. ಇವನು ಕಾಮಿಡಿಯಾಗಿ ತಗೋಬೇಕಿತ್ತು. ಅದನ್ನು ಸೀರಿಯಸ್ ಆಗಿ ಆಗ್ಬಿಡ್ತೇನೆ ನಿಂತಿರಲಿಲ್ಲ. ಅದು ಏನದು ಮಂಜುದೇ ತಪ್ಪದು. ವೈಟರ್ ಕೆಲಸ ಮಾತ್ರ ಕೊಡಬೇಕು. ಕ್ಲೀನಿಂಗ್ ಮಾಡು, ನೀ ಅದು ಮಾಡಿದ್ದು ಮಾಡಂತ ಹೇಳ್ಬಾರ್ದು. ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿದ್ದಾರೆ ಅಲ್ಲಿ, ಅದನ್ನು ಮಾಡ್ತಾ ಇರಬೇಕು. ಅದು ಜಾಸ್ತಿ ಆಯಿತು. ನೀನು ಕ್ಲೀನ್ ಮಾಡು, ಅದು ಮಾಡು, ಇದು ಮಾಡು, ಅದೆಲ್ಲ ಜಾಸ್ತಿ ಅವ್ರದ್ದು. ಅಂದರೆ ಈ ತ್ರಿವಿಕ್ರಮು, ಮಂಜು ಇವರೆಲ್ಲ ರಜತ್ ಎಲ್ಲ ಒಳಗಡೆ ಹೋಗಿದ್ದಾರಲ್ಲ ಇವಾಗ. ಈ ಥರ ಮಾಡಿ ಗಿಲ್ಲಿನ ಎದುರಾಕೊಂಡು ಗಿಲ್ಲಿ ಫ್ಯಾನ್ಸ್ನು ಒಂದು ಸ್ವಲ್ಪ ಎದುರಾಕೊಂಡ್ರು ಅಂತ ಅನ್ಸುತ್ತೆ. ಅಯ್ಯೋ, ಇವತ್ತು ಬೆಳಿಗ್ಗೆ ರೀಲ್ಸ್ ಓಪನ್ ಮಾಡೋಕೆ ಗೊತ್ತಿಲ್ಲ, ಫುಲ್ಲು ಗಿಲ್ಲಿದೆ ಹವ. ಇಡೀ ಕರ್ನಾಟಕದ ಜನದಲ್ಲಿ ಒಂದು ಗಿಲ್ಲಿದ ಫುಲ್ ಕಮೆಂಟ್ ಗಿಲ್ಲಿಗೇನೆ. ಮಂಜು ಅಕೌಂಟಾಗ ಆಗಿರ್ಬೋದು, ಎಲ್ಲ ಅಕೌಂಟ್ ಗಿಲ್ಲಿನೇ, ಎಲ್ಲ ಗಿಲ್ಲಿ. ಅದೆಲ್ಲ ಗಲ್ಲಿಯಲ್ಲೂ ಗಿಲ್ಲಿದ್ದೆ ಅವ. ಹಂಗಾಗಿದೆ ಈಗ. ಸುಮ್ಮನೆ ಇವರೆಲ್ಲ ಬಿಗ್ ಬಾಸ್ ಬಂದು ಮತ್ತು ರೌಡಿ ಥರ ಆದ್ರೆ ಜನರ ನಡುವೆ. ಅಯ್ಯೋ, ಬಂದರೆ ಹೊಡಿತಾರೆ ಹೊರಗಡೆ. ಆ ಥರ ಮಾಡಿಬಿಟ್ರೆ ಆ ಥರ ಎಲ್ಲ ಮಾಡಬಾರ್ದು. ಒಬ್ಬರು ಅವ್ನು ಕಾಮಿಡಿಯಾಗಿ ತಗೋತಾ ಇದ್ದಾನೆ, ಇವರು ಕಾಮಿಡಿಯಾಗೆ ತಗೋಬೇಕು. ಅಲ್ಲ, ಕರೆಕ್ಟ್ ಅದು ಟಾಸ್ಕು. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕೌಂಟ್ರ್ ಕೊಡ್ತಿದ್ದ ಅವನು. ಟಾಸ್ಕ್ ಅಂತ ಹೇಳ್ದಲ್ಲ, ಹಂಗೇನೆ ಟಾಸ್ಕಾಗಿ ಹೋಗಿತ್ತು ಗುರು. ಇಲ್ಲ, ಪಾಯಿಂಟ್ಸ್ ವಿಚಾರಕ್ಕೆ ಬಂದರೂ ಕೂಡ ಎಲ್ರಿಗೂ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಗಿಲ್ಲಿ ಕೊಟ್ಟಿಲ್ಲ. ಬೇಡ ಬಿಡಿ, ನಾವು ಗೋಲ್ಡೇ ಕೊಟ್ಟಿದ್ದೀವಿ ಅವನಿಗೆ ಹೊರಗಡೆ. ಪಾಯಿಂಟ್ ಯಾಕೆ ಇನ್ನು? ಆ ಪಾಯಿಂಟ್ಸ್ ಬೇಕಾಗಿಲ್ಲ. ಅಲ್ಲಿ ಕ್ಯಾಪ್ಟನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ವಿನ್ ಆದರೆ ಸಾಕು ನಮಗೆ ಅಷ್ಟೇ. ವೋಟ್ ಮಾಡೋರು ನಾವಿದ್ದೀವಿ. ಅವ್ನು 100 ದಿನನೂ ನಾಮಿನೇಷನ್ ಆಗಿದ್ರೆ ವೋಟ್ ಮಾಡಿ ಗೆಲ್ಲಿಸ್ತೀವಿ ಅವ್ರನ್ನ. ಅಂದರೆ ಒಂದು ಮುಗ್ಧ ಅವನು. ಎಲ್ಲರೂ ನಗಿಸ್ತಾನೆ, ಮನುಷ್ಯರ ನಗಿಸ್ಕೋಬೇಕು ಫಸ್ಟು. ಅದು ಚೆನ್ನಾಗಿ ಮಾಡ್ತಾನೆ ಅವನು. ಎಷ್ಟು ದಿನ ಒಂದು ದಿನ ಹತ್ತಿಲ್ಲ ಅಂದರೆ ಅವನೇ ಬಿಗ್ ಬಾಸ್ ಒಳಗಡೆ. ಎಲ್ಲರೂ ಅಲಿಸ್ತಾನೆ, ನಗಿಸ್ತಾನೆ. ಗಿಲ್ಲಿ ಇಲ್ಲ ಅಂದರೆ 0-0 ಅಂತ ಇದ್ರು. 100% 0. ಗಿಲ್ಲಿ ರಕ್ಷಿತ ಇಲ್ಲ ಅಂದರೆ 0. ಚೆನ್ನಾಗಿದ್ದಾರೆ. ವೆಲ್ಕಮ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.